ಒಂದು ಸದಾಶಿವ ವರದಿಯನ್ನು ಒಳ ಮೀಸಲಾತಿ ಏನು ಮಾಡಿದೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಕೊರ್ಚ ಕೊರ್ಮ ಬೋವಿ ಜನಾಂಗಕ್ಕೆ ತುಂಬಾ ಅನ್ಯಾಯ ಮಾಡಿದೆ. ಹಾಗಾಗಿ ಈ ಪ್ರತಿಭಟನೆ ಸರ್ಕಾರಕ್ಕೆ ಮುಟ್ಟೋವರೆಗೂ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಯಾರ್ದೋ ಒಂದು ಕಮಿಷನರ್ ಕರೆದುಬಿಟ್ಟು ಇಲ್ಲಿ ನಮ್ಮನ್ನ ಮನವಿ ತಗೊಂಡು ಒಪ್ಪಲ್ಲ. ಖುದ್ದಾಗಿ CM ಬರ್ಬೇಕಿಲ್ಲಿ, ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಬರಬೇಕು. ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡೋದಾಗ್ಲಿ ಪೊಲೀಸ್ ಅವರು ಅವ್ರಿಗೆಲ್ಲ ಯಾರಿಗೆ ಹೇಳಿಕೆ ಕೊಡಬಾರ್ದು ಅವರು, ಸರಿನಾ? ಗೋವಿಂದ್ ನಾಯ್ಕ ಪಕ್ಷಾಂತರ ಅಭ್ಯರ್ಥಿ ಚಿತ್ರದುರ್ಗ. ಸರ್, ಒಳ ಮೀಸಲಾತಿ ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯ ಮಾಡಿದ್ದಾರೆ. ನಿಜವಾಗ್ಲೂ ಇದನ್ನ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ತತ್ತುತ್ತರ ಕೊಡ್ತೀವಿ. ಈ ಸರ್ಕಾರದ ಧೋರಣೆ ನಮಗೆ ಬಹಳ ಆಘಾತಕಾರಿಯಾಗಿದೆ. 4.5% ಬಂಜಾರ ಸಮುದಾಯಕ್ಕೆ ಆವಾಗ ಒಳ ಮೀಸಲಾತಿ ಅಂತ ಕೊಟ್ಟಿದ್ರು. ಅದು ಮಧ್ಯದಲ್ಲಿ ಒಂದು ಸದಾಶಿವ ವರದಿಯನ್ನು ಒಳ ಮೀಸಲಾತಿ ಏನು ಮಾಡಿದೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಕೊರ್ಚ ಕೊರ್ಮ ಬೋವಿ ಜನಾಂಗಕ್ಕೆ ತುಂಬಾ ಅನ್ಯಾಯ ಮಾಡಿದೆ. ಹಾಗಾಗಿ ಈ ಪ್ರತಿಭಟನೆ ಸರ್ಕಾರಕ್ಕೆ ಮುಟ್ಟೋವರೆಗೂ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಯಾರ್ದೋ ಒಂದು ಕಮಿಷನರ್ ಕರೆದುಬಿಟ್ಟು ಇಲ್ಲಿ ನಮ್ಮನ್ನ ಮನವಿ ತಗೊಂಡು ಒಪ್ಪಲ್ಲ. ಖುದ್ದಾಗಿ CM ಬರ್ಬೇಕಿಲ್ಲಿ, ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಬರಬೇಕು. ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡೋದಾಗ್ಲಿ ಪೊಲೀಸ್ ಅವರು ಅವ್ರಿಗೆಲ್ಲ ಯಾರಿಗೆ ಹೇಳಿಕೆ ಕೊಡಬಾರ್ದು ಅವರು, ಸರಿನಾ? ಗೋವಿಂದ್ ನಾಯ್ಕ ಪಕ್ಷಾಂತರ ಅಭ್ಯರ್ಥಿ ಚಿತ್ರದುರ್ಗ. ಸರ್, ಒಳ ಮೀಸಲಾತಿ ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯ ಮಾಡಿದ್ದಾರೆ. ನಿಜವಾಗ್ಲೂ ಇದನ್ನ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ತತ್ತುತ್ತರ ಕೊಡ್ತೀವಿ. ಈ ಸರ್ಕಾರದ ಧೋರಣೆ ನಮಗೆ ಬಹಳ ಆಘಾತಕಾರಿಯಾಗಿದೆ. 4.5% ಬಂಜಾರ ಸಮುದಾಯಕ್ಕೆ ಆವಾಗ ಒಳ ಮೀಸಲಾತಿ ಅಂತ ಕೊಟ್ಟಿದ್ರು. ಅದು ಮಧ್ಯದಲ್ಲಿ